ಇವತ್ತಿನ ಈ ಸಭೆಯು ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ವತಿಯಿಂದ ಈ ಸಭೆಗೆ ಕರೆಯಲಾಗಿದೆ. ವಿಶೇಷವಾಗಿ ನಮ್ಮ ಬೀದರ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಮಾಡಿರೋದು ಪ್ರತಿಯೊಂದು ಕಳಪೆ ಮಟ್ಟದಾಗಿರುತ್ತದೆ. ಅವರು ಕೊಡುವಂಥ ಗೋಧಿ ಸಜ್ಜಿಗೆಯಲ್ಲಿ ಹುಳಗಳು, ನುಸಿಗಳು, ನೀರಿನ ಮೇಲೆ ಯಾವ ಥರ ಹುಳಗಳು ಹರಿದಾಡ್ತಾವೋ ಆ ಥರ ಎಲ್ಲ ಆಹಾರದಲ್ಲಿ ಹುಳಗಳನ್ನು ಹರಿದಾಡುವುದು ಹಾಗೂ ನುಸಿಗಳನ್ನು ಬರುವುದು, ಈ ಥರ ಎಲ್ಲ ಇದ್ದಂಥ ಒಂದು ಉಪಹಾರವನ್ನು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಲಿದ್ದಾರೆ. ಹಲವಾರು ಸಲ ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿದರೆ ಅದು ರಾಜ್ಯದಂಥ ಮುಖ್ಯಮಂತ್ರಿಯವರು ಮಾಡಿರುವಂಥ ಟೆಂಡರ್ದಾರರು ಅವ್ರಿಗೆ ಏನು ನಮಗೆಲ್ಲ ಬರೋದಿಲ್ಲಮ್ಮ, ಅವ್ರು ಯಾವ ಥರ ಕೊಡ್ತಾರೋ ಆ ಥರ ನೀವು ತಗೋಬೇಕು ಅಂತೇಳಿ ನಮ್ಮ ಅಧಿಕಾರಿಗಳು ನಮ್ಮನ್ನು ಸ್ಪಂದಿಸ್ತಾರೆ. ಆದರೆ ನಾವು ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ. ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕಾಗಿ ಅಕ್ಕಿಗಳು ಕೊಡ್ತಿದ್ರು, ಅದೆಲ್ಲ ಕಡಿತಗೊಳಿಸಿ ಬಂದ್ ಮಾಡಿ ಬರೀ ಅದು ಗೋಧಿ ಸಜ್ಜಿಗೆ ಮೇಲಿನ ಬೂಸ ಅದೊಂಥರ ಹೊಟ್ಟಿನ ಥರ ಇರ್ತದದು. ದನ ತಿಂಬಲ, ಆಡು ತಿಂಬಲ, ನಾಯಿ ತಿಂಬಲ ಅಂಥದ್ದು ನಮ್ಮ ಮಕ್ಕಳಿಗೆ ಸರ್ಕಾರದಲ್ಲಿ ಅಪೌಷ್ಟಿಕತೆಯನ್ನು ಹೋಲಿಸುವುದಕ್ಕೋಸ್ಕರವಾಗಿ ಸ್ಕೀಮ್ಗಳನ್ನು ತೆಗೆದಿದ್ದಾರೆ. ಅವರು ಕೊಡುವಂಥ ಉಪಹಾರದಿಂದಲೇ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಇರುವಂಥ ಎಲ್ಲ ಮಕ್ಕಳು ಅಪೌಷ್ಟಿಕತೆಗೆ ಒಳಗಾಗುತ್ತಲಿದ್ದಾರೆ. ಕರಿಬಿಳಿ ಬಾಣತಿಯವರು ಅಪೌಷ್ಟಿಕತೆಗೆ ಒಳಗಾಗುತ್ತಲಿದ್ದಾರೆ. ಕಳಪೆ ಮಟ್ಟದ ಮೊಟ್ಟೆ ಕೊಡುವುದು, ಕಳಪೆ ಮಟ್ಟದ ಆಹಾರಗಳನ್ನು ಕೊಡುವುದು, ಕಳಪೆ ಮಟ್ಟದ ಬೆಲ್ಲ ಕೊಡುವುದು, ಕಬ್ಬಿಣ ಅಂಶ ಗರ್ಭಿಣಿ ಬಾಣತಿಯವ್ರಿಗೆ ಬೇಕೆಂದು ಸರ್ಕಾರ ತೀರ್ಮಾನ ಮಾಡಿ ನಮಗೆ ಕೊಡುವಂಥ ಶೇಂಗಾವನ್ನು ಕಡಿತಗೊಳಿಸಿ ಒಳ್ಳೆ ಕ್ವಾಲಿಟಿ ಬೆಲ್ಲವನ್ನು ಕೊಡೋದು ಕಡಿತಗೊಳಿಸಿ ಈಗಾಗಲೇ ಯಾವ ಟೆಂಡರ್ದಾರರಿಗೆ ಅವರು ಟೆಂಡರ್ ಮಾಡಿದಾರೋ ಮುಖ್ಯಮಂತ್ರಿಯವರು ದಯಮಾಡಿ ಆ ಟೆಂಡರ್ದಾರರನ್ನು ರದ್ದುಗೊಳಿಸಿ ಹೊಸದಾಗಿ ಇನ್ನೊಬ್ಬರನ್ನು ಆಯ್ಕೆ ಮಾಡಬೇಕು. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಗುಲ್ಬರ್ಗ, ಬೀದರ್ ಈ ಗಡಿನಾಡು ಪ್ರದೇಶದಲ್ಲಿ ಬರೀ ನಮಗೆ ಈ ಥರ ಬರ್ತಲಿದೆ. ಇದನ್ನು ಕೂಡಲೇ ಈ ಸಂಘ ಸಂಸ್ಥೆದರನ್ನು ಉಚ್ಚಾಟ ಮಾಡಬೇಕು, ಬೇರೆಯವರನ್ನು ಆಯ್ಕೆ ಮಾಡಬೇಕು. ನಮ್ಮ ಗುಣಮಟ್ಟದ ಒಳ್ಳೆಯ ಆಹಾರವನ್ನು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಬೇಕು. ಒಂದು ವೇಳೆ ಮಾಡದಿದ್ದಲ್ಲಿ ನಾವು ಉಗ್ರ ಹೋರಾಟ ಮಾಡಿ ಬೀದಿಗಿಳಿದು ಅಹೋರಾತ್ರಿ ಸತ್ಯಾಗ್ರಹ ಮಾಡಲು ಸಿದ್ಧರಾಗಿದ್ದೇವೆ ಎಂದು ನಮ್ಮ ಅಂಗನವಾಡಿ ನಮ್ಮ ಸಂಘಟನೆಯಿಂದ ನಾವು ಒತ್ತಾಯ ಮಾಡುತ್ತಲಿದ್ದೇವೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಲಿದ್ದೇವೆ. ಕೂಡಲೇ ಉಪಹಾರವನ್ನು ಚೇಂಜ್ ಮಾಡಬೇಕು. ಆಮೇಲೆ ಆ ಕಳಪೆ ಮಟ್ಟದ ಮೊಟ್ಟೆಗಳನ್ನು ಸರಿಯಾಗಿ ಸಮಯಕ್ಕೆ ಕೊಡಲಾರದೇ 2 ತಿಂಗಳಾದ್ರೂ ಮೊಟ್ಟೆಗಳು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ವಿತರಣೆ ಮಾಡಲಾರದಾಗಿದ್ದಂಥ ಟೆಂಡರ್ದಾರನ್ನು ಕೂಡಲೇ ಅವರಿಗೆ ಉಚ್ಚಾಟ ಮಾಡಿ ಟೆಂಡರ್ದಾರರನ್ನು ಉಚ್ಚಾಟನೆ ಮಾಡಿ ಇನ್ನೊಬ್ಬರಿಗೆ ಹೊಸದಾಗಿ ಆಯ್ಕೆ ಮಾಡಬೇಕೆಂದು ನಮ್ಮ ಬೀದರ್ ಉತ್ತರ ಶಾಸಕರಾದ ರಹೀಂ ಖಾನ್ ಅವರಿಗೆ ಎಚ್ಚರಿಕೆ ಕೊಡಲಾಗಿದೆ. ನಾವು ನಮಸ್ಕಾರ. ನನ್ನ ಹೆಸರು ಅಂಬಿಕಾ, ಅಂಗನವಾಡಿ ಕಾರ್ಯಕರ್ತೆ, ಮನ್ನಳ್ಳಿ ವಲಯ ಸ್ವತಂತ್ರ ಸಂಘಟನೆಯ ಸದಸ್ಯೆ ನಾನು. ಈಗ LKG UKG ಮಾಡಿದ್ದಾರೆ, ಪ್ರೈಮರಿ ಸ್ಕೂಲಿಗೆ ಅಟ್ಯಾಚ್ ಮಾಡಿ LKG UKG ಮಾಡಿದ್ದಾರೆ. ಅದರಲ್ಲಿ ನಮ್ಮ ಅಂಗನವಾಡಿ ಮಕ್ಕಳೇ ಕಡಿಮೆ ಆಗಿಬಿಟ್ಟಾರೆ. 3 ವರ್ಷದಿಂದ 6 ವರ್ಷದ ಮಕ್ಕಳು ಬರ್ತಾನೇ ಇಲ್ಲ. ನಾವು ಯಾರಿಗೆ ಶಾಲಾ ಪೂರ್ವ ಶಿಕ್ಷಣ ನಡೆಸಬೇಕು, ಯಾವ ಮಕ್ಕಳಿಗೆ ತೂಕ ಮಾಡಬೇಕು ಅನ್ನೋದೇ ನಮ್ಗೆ ತುಂಬ ಗೊಂದಲ ಆಗ್ಬಿಟ್ಟದ. ಈ ಸರ್ಕಾರ ಏನು ಕಾರ್ಯನಿರ್ವಹಿಸಿ LKG UKG ಮಾಡಿಬಿಟ್ಟದ ಅದು ದಯವಿಟ್ಟು ರದ್ದುಗೊಳಿಸಬೇಕು. ರದ್ದು ಬಂದ ವೇಳೆ ಗೊಳಿಸದೇ ಇದ್ದಲ್ಲಿ ನಾವು ಯಾವ ಕಾನೂನು ಕ್ರಮ ಕೈಗೊಳ್ಳಬೇಕು ನಮ್ಮ ಉಗ್ರ ಹೋರಾಟ ಮಾಡಿ ಮುಂದುವರಿಸ್ತೇವೆ. ಅವರ ತಾಲೂಕಿನ ಸ್ವಾತಂತ್ರ್ಯ ಸಂಘಟನೆಯ ಕಾರ್ಯದರ್ಶಿಯಾಗಿ ನಾನು 2 ಮಾತು ಹೇಳ್ತೀನಿ. ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಫುಡ್ಡು ಪೂರ ನುಸಿ ಎಲ್ಲ ಇರ್ಲತ್ತವ್ರಿ ತಂದು ಕೊಡ್ಲತ್ತಾರ. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ರಸೀದಿ ಮೇಲೆ ಸಿಗ್ನೇಚರ್ ಮಾಡೋಕ್ಕಿಂತ ಮೊದಲೇ ಅವ್ರು ಎಷ್ಟು ಬೇಕಾದ್ರು ಬಿಡ್ಲತ್ತಾರ ಹೋಗ್ಲತ್ತಾರ್ರಿ. ಅವ್ರು ನಿಂದ್ರು ಅಂತಂದ್ರೆ ನಾವು ಹೋಗ್ಲತ್ತೇವೆ ಅಂತಾರ ಫುಡ್ಡ ನಾವು ಆ ಕಡೆ ಹೋಯ್ತೇವೆ ಅಂತ ಹೆದರಿಕೆ ಹಾಕ್ಲತ್ತಾರ್ರಿ. ಮತ್ತು ಕರೆಕ್ಟಾಗಿ ಮೊದಲು ಎಲ್ಲ ಬರ್ತಿದ್ವಿ. ಇವಾಗ ಮಕ್ಕಳು ಎಲ್ಲ ಈ ಸ್ಕೂಲಿಗೆ ನಡೆದಾರ್ರಿ. ಅದು ಫುಡ್ ನೋಡತ್ತಾರ ನುಸಿ ಅದೇನು ಕೊಡ್ತೀರಿ ಮಕ್ಕಳಿಗೆ ಅಂತ ಎಲ್ಲ ಪೇರೆಂಟ್ಸ್ಗಳು ನಾವು ಕಳ್ಸಲ್ಲೇ ಹೋಗ್ಲತ್ತಾರ್ರಿ. ಮತ್ತು ಮೊದಲೇನು ಥರ ಫುಡ್ ಕರೆಕ್ಟ್ ಇತ್ತು ರೀ, ಆ ಥರ ಫುಡ್ ಹಾಕಬೇಕು. ಮತ್ತು ಈಗೇನದ ಮನೆಗೆ ಹಾಲಿನ ಪೌಡರ್ ಟೋಟಲ್ ಇದಾಗ ಕೊಡ್ತಾ ಇದ್ವಿ. 1-2 ವರ್ಷ ಆಯ್ತು ಹಾಲಿನ ಪೌಡರ್ ಟೋಟಲ್ ಇಲ್ಲ. ಅವ್ರು ಹಾಲಿನ ಪೌಡರ್ ಕಡೆಯಿಂದ ಬಂದು ಫುಡ್ ಒಯ್ತಿದ್ರು. ಪ್ಯಾಕೆಟ್ಗಳು ನಾವೇನು ಮಾಡಮ್ಮ ಅಂತ THR ಕರಿಲಕ್ಕೆ ಹೋದ್ರು ಬರ್ತಾ ಇಲ್ಲ ಯಾರು ಪೇರೆಂಟ್ಸ್ಗಳು. ಒಯ್ಲ್ಲ ನೀವೇ ಇಟ್ಕೋರು ಅದನ್ನು ಇಟ್ಟು ನಾವೇನು ಮಾಡೋಕ್ಕಂತಲ್ಲತ್ತಾರ್ರಿ. ಅದು ಏನು ಹಾಲಿನ ಪೌಡರ್ ಬರ್ತೀವಿ ಅದ್ರ ಸಲುವಾಗ ಬರ್ತಿದ್ದು. ಈಗ ಅದೂ ಬರ್ತಾ ಇಲ್ಲ. ಅದ್ರ ಕಡೆಯಿಂದ ಪೂರಕ ಪೌಷ್ಟಿಕಾರ ಸರಿಯಾಗಿ ಕೊಡಬೇಕೆಂದು ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ನಾನು ಅಂಗನವಾಡಿ ಕಾರ್ಯಕರ್ತೆ ಮೇಲೂರು. ನಾ ಈಗೇನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ, ನಮ್ಮ ಹತ್ರ ಈಗ LKG ಸ್ಟಾರ್ಟ್ ಮಾಡಿದ್ದಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಪ್ರತಿ ಗೌರ್ಮೆಂಟ್ ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ನಾವು ಈ ಮೊದಲೇ ನಮ್ಮ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದ ಜೊತೆ LKG UKGಗೆ ಏನು ಮಕ್ಕಳು ಟ್ರೆಂಡ್ ಆಗಬೇಕು ಅದನ್ನು ನಾವು ಹೇಳ್ತಾನೆ ಇದ್ದೀವಿ.
ಮಕ್ಕಳಿಗೆ ಓದಿಸ್ತಾ ಇದ್ದೀವಿ. ಆದ್ರೂ ನೀವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ತೆಗೆದಾರೆ. ಇದು ಮೊದಲು ರದ್ದುಗೊಳಿಸಿ ನಮ್ಮ ಮಕ್ಕಳು ನಮ್ಮ ಹತ್ರ ಇರೋಂಗೆ ಮಾಡಬೇಕು. ಅಲ್ಲದೆ ಈ ಕಳಪೆ ಮಟ್ಟದ ಆಹಾರ ಏನು ಉಂಟದಲ್ಲ, ಮೊದಲು ಮಕ್ಕಳು ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ರು. ಈಗ ಕೂಡ ಇದು ನುಚ್ಚು ಏನದಲ್ಲ ಅದರಲ್ಲಿ ಬರೀ ನುಸಿ ಓಡಾಡ್ತಾವ. ಅದು ವಾಸನೆ ಹೊಂಟದು. ಉಪ್ಪಿಟ್ಟು ಮಾಡಿದ್ರೆ ಆ ಉಪ್ಪಿಟ್ಟಿಗೆ ಹಾಕೋದಕ್ಕೆ ಏನು ಒಗ್ಗರಣೆ ಇಲ್ಲ, ಮೆಣಸಿನ್ಕಾಯಿ ಇಲ್ಲ, ಏನಿಲ್ಲ. ಒಂಥರ ಮಸಾಲೆ ಕೊಟ್ಟರೆ 4 ದಿವಸ ಆದ ನಂತರ ಮಸಾಲೆ ವಾಸನೆ ಬರ್ತದೆ. ಮಕ್ಕಳು ವಾಕರ್ಸ್ಲಿಕ್ಕತ್ತವ, ತಾಯಿ ತಂದೆ ಬೇಡ ಅಂತ ಹೇಳಿಕತ್ತವ ಆ ರ್ಯಾಷನ್ನು. ಮಕ್ಕಳಿಗೆ ಮೊದಲಿನಂಗೆ ಅನ್ನ ಸಾಂಬಾರು, ಚಿಕ್ಕಿ, ಮೊಳಕೆ ಕಾಳು ಇದೆಲ್ಲ ಕೊಡ್ಬೇಕಂತ ನಾವು ಬೇಡ್ಕೊತೀವಿ. ಈ ಅಧಿಕಾರಿಗಳು ಬೀದರ್ನಲ್ಲಿ ನೀವು ಹೇಳಿದ್ರೆ ಇದು ಮೇಲಿಂದ ಬಂದದ ಫುಡ್ ಅಂತ ಹೇಳ್ತಾರೆ ಅವರು. ಎಲ್ಲರಿಗೂ ಒಂದೇ ಅದ, ಕರ್ನಾಟಕ ಸ್ಟೇಟ್ ಪೂರ ಒಂದೇ ಅದ. ಅದಕ್ಕೆ ನಮ್ಮ ಲೋಕಲ್ ಫುಡ್ ಏನದ, ನಮ್ಮ ಮಕ್ಕಳು ಏನು ಊಟ ಮಾಡ್ತಾರೆ ಅದೇ ಫುಡ್ ಕೊಡ್ಬೇಕಂತ ಕೇಳ್ಕೊತೀನಿ. ನಮ್ಮ ಮಕ್ಕಳು ಆಲ್ರೆಡಿ ಈ ಊಟದ ಸಲುವಾಗಿ ನಮಗೆ ಹಿಂಜರಿಲಿದ್ದಾರೆ ಪಾಲಕರು ಮಕ್ಕಳಿಗೆ ಕಳ್ಸೋ ಸಲುವಾಗಿ. ಅದ್ರ ಸಲುವಾಗಿ ದಯಮಾಡಿ ನಮ್ಮದು ಲೋಕಲ್ ಫುಡ್ ಏನು ಅನ್ನ ಸಾಂಬಾರು ಏನು ಈ ಕಡೆ ತಿಂಡಿ ತಿಂದು ಆ ತಿಂಡಿನೇ ಒದಗಿಸಬೇಕು. ಚಿಕ್ಕಿ, ಮೊಳಕೆ ಕಾಳು, ಅನ್ನ ಸಾಂಬಾರು. ಮತ್ತು ಉಣ್ಣೋದೇ ಮಕ್ಕಳು ಅನ್ನ ಸಾಂಬಾರು. ಆ ರವೆ ಉಪ್ಪಿಟ್ಟು ಹೆಂಗೆ ತಿಂತಾರೆ, ದೊಡ್ಡವ್ರು ತಿಂದರೆ ಹೊಟ್ಟೆ ಮೇಯಿಸ್ತದೆ. ಮಕ್ಕಳು ಹೆಂಗೆ ತಿಂತಾರೆ ಆ ರವೆ ಉಪ್ಪಿಟ್ಟು? ಮೊಟ್ಟೆಗಳು ಹೊಂಟಿದ್ದಾರೆ. ಮೊಟ್ಟೆಗಳು ಕೊಡ್ತಾರೆ, ಕಳಪೆ ಮಟ್ಟದ್ದು ಕೊಡ್ತಾರೆ, ಸಣ್ಣವು ಇರ್ತವೆ. ಅದು 15 ಡೇಸ್ ಒಮ್ಮೆ ಕೊಡ್ಬೇಕಂತದ. ಎಲ್ಲೋ 1-2 ದಿವಸ ಹೆಚ್ಚಿಗಾದ್ರೂ ಪರವಾಗಿಲ್ಲ. ರಬ್ಬರ್ ಆಗಿನ ಅದು ರಬ್ಬರು ಒಂಥರ ಮ್ಯಾಲೆ ಗ್ರೀನ್ ಕಲರ್ ಕಾಣಿಸ್ತದೆ. ಮಕ್ಕಳಿಗೆ ನಾವು ಕೊಡ್ಬೇಕಾದ್ರೂ ಹಂಚ್ಕೊಂಡು ಕೊಡ್ಬೇಕಾಗ್ಲಿಕ್ಕತ್ತದ. ಟೈಮಿಂಗ್ ಸರಿಯಾಗಿ ಬರಲ್ಲ. ಬಂದ ಮೇಲೆ ಎಷ್ಟೋ ದಿವಸದ ನಂತರ ನಮಗೆ ಸಪ್ಲೈ ಮಾಡ್ತಾರೆ. ಹಾಗಾಗಿ ನಾವು ಮಂದಿ ಜೊತೆನೂ ನಾವು ಮುರಿ ಕಟ್ಕೋಬೇಕಾಗ್ತದೆ. ಅದಕ್ಕೆ ದಯಮಾಡಿ ಮೊಟ್ಟೆಗಳು ಒಳ್ಳೆ ಕೊಡ್ರಿ. ಅಪೌಷ್ಟಿಕತೆ ಹೊಗಲಾಡಿಸೋದು ಅಂದ್ರೆ ಒಳ್ಳೆ ಮಟ್ಟದ ಆಹಾರ ಕೊಟ್ಟು ಒಳ್ಳೆ ಮಟ್ಟದ ಮೊಟ್ಟೆ ಕೊಡ್ರಿ ಅಂತ ಕೇಳ್ಕೊತೀವಿ ಸರ್ಕಾರಕ್ಕೆ ನಮ್ಮ ಮನವಿ.